ತಪೋವನದ ಮಹಾಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ವಿಷಯ ವೀರಶೈವ ದರ್ಶನ ಅನ್ನುವಂಥ ಅದನ್ನು ಕುರಿತು ನಾವು ಕೇಂದ್ರೀಯ ವಿಷಯ ವಸ್ತುವನ್ನು ತೆಗೆದುಕೊಂಡು ಪರಿಧಿಯ ಮೇಲೆ ಅದಕ್ಕೆ ಪೂರಕವಾದಂಥ ಬೇರೆ ಬೇರೆ ವಿಷಯಗಳನ್ನು ನಾವು ಸ್ಥೂಲವಾಗಿ ಪಕ್ಷಿ ನೋಟದಿಂದ ಅಧ್ಯಯನ ಮಾಡ್ಕೊತಾ ಬರಬೇಕಾಗಿದೆ. ಅಂದ್ರ ವೀರಶೈವ ದರ್ಶನದಲ್ಲಿ ದರ್ಶನ ಹೆಸರು ಯಾಕೆ ಬಂತು? 6 ದರ್ಶನಗಳಲ್ಲಿ 7ನೇ ದರ್ಶನ, 6 ದರ್ಶನಗಳಾದ ಮೇಲೆ 7ನೇ ದರ್ಶನ ಅನ್ನುವಂಥ ಸಿದ್ಧಾಂತವನ್ನ ಮೊಟ್ಟ ಮೊದಲ ಬಾರಿಗೆ ಶ್ರೀಗಳು ವೀರಶೈವ ದರ್ಶನ ಅನ್ನುವಂಥ ಹೆಸರಿನಲ್ಲಿ ಕೊಟ್ಟರು. ಇದನ್ನ ಅದರ ವೈಶಿಷ್ಟ್ಯ ತಿಳ್ಕೊಬೇಕಂತಂದ್ರೆ ನಾವು ಪರಿಧಿಯ ಮೇಲಿನ ಬೇರೆ ಬೇರೆ ವಿಷಯಗಳೊಂದಿಗೆ ಅದನ್ನ ತುಲನೆ ಮಾಡಿ ನೋಡಿದಾಗ ನಮಗೆ ತಿಳಿತೈತಿ. 6 ದರ್ಶನಗಳು ಯಾವಂತಂದ್ರೆ ಸಾಂಖ್ಯ, ನ್ಯಾಯ ದರ್ಶನ, ಯೋಗ ದರ್ಶನ, ವೈಶೇಷಿಕ ದರ್ಶನ, ಪೂರ್ವ ಮೀಮಾಂಸಾ ದರ್ಶನ, ಉತ್ತರ ಮೀಮಾಂಸಾ ದರ್ಶನ. 7ನೇದು ವೀರಶೈವ ದರ್ಶನ. ಇನ್ನ ಸ್ಥೂಲವಾಗಿ ನಾವು ಕೆಲವು ವಿಷಯಗಳನ್ನ ನೋಡಿಕೊಂಡು ಸಂಕ್ಷಿಪ್ತವಾಗಿ ಅಧ್ಯಯನ ಮಾಡ್ಕೊಂಡು ಬಂದಾಗ ನಮಗ ವೀರಶೈವ ದರ್ಶನದ ವೈಶಿಷ್ಟ್ಯ ಮಹತ್ವ ತಿಳಿತೈತಿ. ನಮ್ಮಲ್ಲಿ ಭಾರತೀಯ ತತ್ವಜ್ಞಾನ ಪರಂಪರೆ ಒಳಗ ಸಪ್ತರ್ಷಿಗಳು ಅಂತ ಹೇಳಿ ಬಾಳ ಬರ್ತಾರೆ, ಮೇಲಿನ ಮೇಲೆ ಬರ್ತಾರೆ. 7 ಋಷಿಗಳು, ಸಪ್ತರ್ಷಿಗಳು. ಈ ನಕ್ಷತ್ರಕ್ಕೂ ಅವುಗಳನ್ನು ಗುರುತಿಸುವಂತ ಒಂದು ವ್ಯವಸ್ಥೆ ಇದೆ. 7 ನಕ್ಷತ್ರಗಳಿಗೆ ಅವ್ರ ಹೆಸರು ಇಟ್ಟು ಅವರನ್ನ ಗುರುತಿಸುವಂತ ಒಂದು ವ್ಯವಸ್ಥೆ ಇದೆ. ಈ ಸಪ್ತರ್ಷಿಗಳು ಯಾರು ಅಂದ್ರ ಕಶ್ಯಪ, ಅತ್ರಿ, ವಶಿಷ್ಠ, ವಿಶ್ವಾಮಿತ್ರ, ಗೌತಮ, ಜಮದಗ್ನಿ ಮತ್ತು ಭಾರದ್ವಾಜ. ಈ 7 ಸಪ್ತರ್ಷಿಗಳು ಭಾರತೀಯ ತತ್ವಜ್ಞಾನ ಪರಂಪರೆ ಒಳಗ ನಮಗ ಪದೇ ಪದೇ ಬರ್ತಾರ. ಅವ್ರ ಹೆಸರು ಒಂದೆರಡು ಉದಾಹರಣೆ ಮಾತ್ರ ತಗೊಂಡು ನಾವು ಮುಂದೆ ಹೋಗೋಣ. ಅಂದ್ರೆ ಇವ್ರ ಆದ್ಮೇಲೆ ಬಸವಣ್ಣನವ್ರ ಸ್ಥಾನಮಾನ ಏನನ್ನೋದು ನಮಗೆ ತಿಳಿತೈತಿ. ಅದರಿಂದ ವೀರಶೈವ ದರ್ಶನಕ್ಕೆ ಅದರ ಮಹತ್ವ ಏನನ್ನೋದು ನಮ್ಗೆ ತಿಳಿತೈತಿ. ಒಂದು ಉದಾಹರಣೆ ತಗೊಳ್ಳೋದಾದ್ರ ಅತ್ರಿ ಯಾರು ಅಂತಂದ್ರ ಈ ಅನುಸೂಯ ಅತ್ರಿ, ದತ್ತಾತ್ರೇಯನ ಕಥೆಯೊಳಗೆ ಏನ್ ಬರ್ತೈತಿ, ಅವರು ಅತ್ರಿ ಮಹರ್ಷಿಗಳು. 3 ದೇವತೆಗಳನ್ನ ಶಿಶು ಮಾಡಿ ಅವರಿಗೆ ಹಾಲು ಕುಡಿಸಿದಂತ ಅನುಸೂಯ ಅವಳ ಪತಿ ಅತ್ರಿ. ಮತ್ತೊಂದು ಉದಾಹರಣೆ ತಗೊಳ್ಳೋದಾದ್ರೆ ಜಮದಗ್ನಿ ಯಾರು ಅಂತ ಹೇಳಿ, ರಟ್ಟರ ಕಾಲದಲ್ಲಿ ಸೌಗಂಧಿಪುರ ಅಂತ ಹೇಳಿ ಏನು ಇತ್ತು, ಅಲ್ಲಿ ಶಾಕ್ತ ಪರಂಪರೆ ಇತ್ತು. ಆ ಸೌಗಂಧಿಪುರ ಇವತ್ತಿಗೆ ಸೌದತ್ತಿ ಆಗಿದೆ. ಆ ಶಾಕ್ತ ಪರಂಪರೆಯ ಬಹಳ ಪ್ರಸಿದ್ಧ ಒಬ್ಬ ಸಾಧಕಿ ಯಾರು ಅಂದ್ರ ರೇಣುಕೆ ಅಂತ ಹೇಳಿ. ಆ ರೇಣುಕಾ ದೇವಿ ಅಂತ ಏನ್ ಕರೀತಾರೆ ಇತ್ತೀಚೆಗೆ ಶಾಕ್ತ ಸಂಪ್ರದಾಯದ ಒಬ್ಬ ಒಳ್ಳೆಯ ಸಾಧನೆ ಮಾಡಿದಂತ ಹೆಣ್ಮಗಳು. ಅವಳ ಪತಿ ಜಮದಗ್ನಿ. ಅಂದ್ರ ಬಹಳ ಸಮೀಪ ಇದ್ರ ಸತ್ಯಕ್ಕೆ ಸಪ್ತರ್ಷಿಗಳಲ್ಲಿ ಜಮದಗ್ನಿಯು ಒಬ್ರು ಅನ್ನುವಂಥದ್ದು ಕಲ್ಪನೆ ನಮಗೆ ಇನ್ನೂ ಆಗಿರ್ಲಿಲ್ಲ. 7ನೇದವರು ಭಾರದ್ವಾಜ. ಇವ್ರು ಯಾರು ಅಂದ್ರ ದ್ರೋಣರ ತಂದೆ ಅಥವಾ ಬೃಹಸ್ಪತಿಗಳ ಮಗ. ಇವರು ಸಾಕಷ್ಟು, ಇವರೆಲ್ಲರೂ 7 ಜನರು ಭಾರತೀಯ ಪರಂಪರೆ ಒಳಗೆ ಪದೇ ಪದೇ ಕಾಣಿಸ್ಕೋತಾರ. ಸಾಕಷ್ಟು ಅವರಿಂದ ನಮಗ ಯಾವ್ದಾದ್ರು ರೀತಿಯ ತತ್ವಜ್ಞಾನದ ಪರಿಚಯ ಆಗೈತೆ ಅಂತ ಹೇಳಿ ಇವರಿಗೆ 7 ಜನ ಸಪ್ತರ್ಷಿಗಳು ಅಂತ ಹೇಳಿ ನಾವು ಗೌರವವನ್ನು ಕೊಟ್ಟು ಮುಂದೆ ಹೋಗ್ತೇವೆ. ಇನ್ನ ಉಪಶಾಖೆಗಳಂತ ಬರ್ತಾವ, ಸಿದ್ಧಾಂತಗಳಂತ ಬರ್ತಾವ. ಅದರಲ್ಲಿ ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ, ದ್ವೈತಾದ್ವೈತ ಮತ್ತು ಶಕ್ತಿ ವಿಶಿಷ್ಟಾದ್ವೈತ ಅಂತ ಹೇಳಿ 5 ಪ್ರಕಾರದ ಈ ಸಿದ್ಧಾಂತಗಳು. ಅವುಗಳನ್ನ ಆಮೇಲೆ ಸಂಕ್ಷಿಪ್ತವಾಗಿ ನೋಡೋಣ. ಇದನ್ನ ಒಬ್ಬೊಬ್ರು ಒಂದೊಂದು ಕೊಟ್ರು. ಈ 5ನೇದೇನಿದೆ ಶಕ್ತಿ ವಿಶಿಷ್ಟಾದ್ವೈತ, ಇದನ್ನ ಬಸವಣ್ಣನವರೊಂದಿಗೆ ಹೋಲಿಕೆ ಕೊಡ್ತಾ ಇದ್ದಾರೆ. ಇದನ್ನ ವೀರಶೈವ ದರ್ಶನದೊಳಗೆ ನಾವು ನೋಡ್ಕೋತೇವೆ. ಅಂದ್ರ ಯಾವ ರೀತಿ ಎಲ್ಲಾ ದರ್ಶನಗಳು, ತತ್ವ ಸಿದ್ಧಾಂತಗಳು ವೀರಶೈವ ದರ್ಶನದೊಂದಿಗೆ ತುಲನೆ ಮಾಡಿ ನೋಡಿದಾಗ ಅದು ಒಂದು ಜಾತಿ, ಒಂದು ಪಂಗಡ, ಒಂದು ಸೀಮಿತವಾದಂತ ಕೋಮು, ಇದಕ್ಕೆ ನಾವು ತಪ್ಪ ಕಲ್ಪನೆ ಏನ್ ಮಾಡ್ಕೊಂಡೇವಿ. ಅದರಿಂದ ನಾವು ಹೊರಗೆ ಬರ್ಬೇಕಾದ್ರೆ ಇವುಗಳೆಲ್ಲ ನೋಡ್ಕೊಂಡು ನಾವು ಬರ್ಬೇಕಾದ್ರೆ ಅವಾಗ ತಿಳಿತೈತಿ. ಶ್ರೀಗಳು 1949ರಲ್ಲಿ ಈ ವೀರಶೈವ ದರ್ಶನವನ್ನು ಕೊಟ್ಟಾಗ, ಗ್ರಂಥವನ್ನು ಕೊಟ್ಟಾಗ, ಅವಾಗ ಇಡೀ ಜಗತ್ತಿನ ತುಂಬಾ ಪ್ರಸಿದ್ಧ ಆಯ್ತು. ಅದರ ಮುನ್ನುಡಿಯನ್ನ ನೀವು ನೋಡ್ಬೇಕು, ಆಮೇಲೆ ನೋಡೋಣ ಅದನ್ನ. SS ಬಸವಣ್ಣಾಳರು ಅದಕ್ಕೆ ಮುನ್ನುಡಿ ಬರ್ದಾರ. ಜಗತ್ತಿನ ಖ್ಯಾತ ವಿಜ್ಞಾನಿಗಳು, ಸಂಶೋಧಕರು, ಸಾಹಿತಿಗಳು ಅದಕ್ಕೆ ತಮ್ಮ ಅಭಿಪ್ರಾಯನ ಕೊಟ್ಟಾರ. ಅದಕ್ಕಿಂತ ಮುಂಚೆ ನಾವು ಇದನ್ನ ಮುಗಿಸ್ಕೊಂಡು ಹೋಗೋಣ. ಈ ರೀತಿ ಸಿದ್ಧಾಂತಗಳು ಇವೆ, ಉಪಶಾಖೆಗಳು. ಆಮೇಲೆ ಬರ್ತಾವ ವೇದಗಳು. ಅಜ್ಜವ್ರು ಏನ್ ಹೇಳ್ತಿದ್ರು, ಇಲ್ಲಿ ನಾವು ಶಿವರಾತ್ರಿಗಳಿದ್ದಾಗ ಬಹಳ 4 ವೇದಗಳ ಹೆಸರಾದು ಬರುವಂಗ ಅಷ್ಟರೇ ನಿಮ್ಗೆ ತಿಳುವಳಿಕೆ ಬೇಕಂತ ಹೇಳ್ತಿದ್ರು. ಬಹಳ ಆಳವಾಗಿ ಸ್ಟಡಿ ಮಾಡ್ಲಿಲ್ಲ ಅಂದ್ರು ಹೆಸರಷ್ಟು ಹೇಳೋ ಮಟ್ಟಿಗೆ ನಮಗ ಒಬ್ಬ ಜಿಜ್ಞಾಸು ಆಗಿ, ಒಬ್ಬ ವಿದ್ಯಾರ್ಥಿಯಾಗಿ ನಮಗ ಅಷ್ಟಾದ್ರೂ ತಪೋವನದ ಪೂರ್ತಕ್ಕೆ ಗುರ್ತಿರ್ಬೇಕು. ಮೊದಲನೇದು ಋಗ್ವೇದ, 2ನೇದು ಸಾಮವೇದ, 3ನೇದು ಯಜುರ್ವೇದ, 4ನೇದು ಅಥರ್ವ ವೇದ. ಇವು 4 ವೇದಗಳನ್ನು ಬರೆದವರು ಬೇರೆ ಬೇರೆ ಕಾಲದಲ್ಲಿ. ಅವರ ಅರ್ಥ ಇವುಗಳನ್ನ ನಾವು ಸಂಕ್ಷಿಪ್ತವಾಗಿ ನೋಡೋಣ. ಪ್ರತಿಯೊಂದು ವೇದದಲ್ಲಿ ಕೊನೆಗೆ 4 ಉಪವಿಭಾಗಗಳಾಗ್ತಾವ. ಪ್ರತಿಯೊಂದು ವೇದದಲ್ಲಿ
ಕೊನೆಗೆ 4 ಉಪವಿಭಾಗಗಳಾಗ್ತಾವ. ಅವುಗಳನ್ನ ಸಂಹಿತಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು ಅಂತೇಳಿ ಕರೆದು. ಅಂದ್ರೆ ನಾವು ಒಂದೊಂದು ಹಂತ ನೋಡ್ಕೊತ ನಾವು ಹೊಂಟೇವಿ. ಇದಾದ್ಮೇಲೆ ಆಗಮಗಳು ಬರ್ತಾವ. ಆಗಮಗಳಲ್ಲಿ ಮೂರು ಪ್ರಕಾರ: ಶಿವಾಗಮಗಳು, ವೈಷ್ಣವಾಗಮಗಳು ಮತ್ತು ಶಾಕ್ತಾಗಮಗಳು ಅಂತ ಹೇಳಿ. ಈ ರೀತಿ ಅವುಗಳನ್ನು ಕುರಿತು, ಆಗಮಗಳು ಎಲ್ಲವನ್ನು ಲಭ್ಯ ಇಲ್ಲ, ಎಷ್ಟು ಆಗಮಗಳಿದೆಯೋ ಅವುಗಳನ್ನು ಕುರಿತು ಶ್ರೀಗಳು ದಿ ಪ್ರೊಫೆಟ್ಸ್ ಆಫ್ ವೀರಶೈವಿಸಂ ಇದ್ರೊಳಗ ಮತ್ತು ಅನ್ ಟು ದಿ ಫಸ್ಟ್ ಅನ್ನುವಂಥ ಗ್ರಂಥದಲ್ಲಿ ಇವುಗಳನ್ನು ತುಲನೆ ಮಾಡಿ ಬರ್ತಾರೆ. ಆಗಮಗಳೇನು ಮತ್ತು ವೇದಗಳೇನು, ಇವುಗಳ ವೈಶಿಷ್ಟ್ಯ, ಸಾಮ್ಯತೆ. ಇಲ್ಲಿ ನಾವು ವೈಭಿನ್ನತೆ ಅನ್ನೋಕ್ಕಿಂತ ವೈಶಿಷ್ಟ್ಯ ಅಂತ ಕರೀನು, ಭಿನ್ನತೆ ಅನ್ನೋ ಬದಲಿ ನಾವು ವೈಶಿಷ್ಟ್ಯ ಅಂತ ಕರೀನು. ಇವುಗಳನ್ನ ಕುರಿತು ಶ್ರೀಗಳು ಇವೆರಡು ಇದರಲ್ಲಿ ಸಾಕಷ್ಟು ವಿವರಣೆಯನ್ನು ಕೊಟ್ಟಾರ. ಕೊನೆಗೆ ಬರ್ತಾವು ಪುರಾಣಗಳು. ಮತ್ತು ಮೂಲತಃ ಪುರಾಣಗಳನ್ನ 3 ಪ್ರಕಾರವಾಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ: ವಿಷ್ಣು ಪುರಾಣ, ಬ್ರಹ್ಮ ಪುರಾಣ ಮತ್ತು ಶಿವಪುರಾಣ ಅಂತ. ಮತ್ತೊಂದು ರೀತಿಯಲ್ಲಿ ಅವ್ರೇನಂತಾರ ಸಾತ್ವಿಕ ಪುರಾಣ, ರಜಸ್ ಪುರಾಣ ಮತ್ತು ತಾಮಸ ಪುರಾಣ ಅಂತೇಳಿ. ಅಂದ್ರ ವಿಷ್ಣು, ಬ್ರಹ್ಮ ಮತ್ತು ಮಹೇಶ್ವರ. ಈ ಪುರಾಣಗಳನ್ನ ಯಾಕೆ ನಾವು ಇಲ್ಲಿ ಹೇಳಬೇಕು, ತಪೋಣದಕ್ಕ ನಾವು ಪುರಾಣಗಳನ್ನ ಯಾಕೆ ಪ್ರಸ್ತಾಪ ಮಾಡ್ಬೇಕು ಅನ್ನುವಂಥ ಪ್ರಶ್ನೆನೂ ಬರಬಹುದು. ಶ್ರೀಗಳೇನ್ ಮಾಡಿದ್ರಂದ್ರ ಈ ಪುರಾಣಗಳನ್ನ ಅವರು ಕೇವಲ ಒಂದು ಗ್ರಂಥವಾಗಿ ನೋಡ್ಲಿಲ್ಲ, ಅವು ಸಾಹಿತ್ಯಿಕ ಸಾಕ್ಷಿ ಅಂತ ಹೇಳಿ ತಗೊಂಡ್ರು. ಕಾಳಿದಾಸನನ್ನು ಕುರಿತು ಬರೆದಾದ, ಹರಿತನನ್ನ ಕುರಿತು ಬರೋದ, ಬೇರೆಯವ್ರ ಕುರಿತು ಏನ್ ಬರೋದು, ಭರ್ತೃಹರಿ. ಅಂದ್ರ ಈ ಎಲ್ಲಾ ಪುರಾಣಗಳನ್ನ ಅವರು ಸಾಹಿತ್ಯಿಕ ಸಾಕ್ಷಿಗಳಾಗಿ, ಐತಿಹಾಸಿಕ ಸಾಕ್ಷಿಗಳಾಗಿ ತುಲನಾತ್ಮಕವಾಗಿ ನಮಗೆ ಅಧ್ಯಯನ ಮಾಡ್ಬೇಕಂತಂದ್ರೆ ಇವೆಲ್ಲಗಳನ್ನು ಶ್ರೀಗಳು ಅವಕ್ಕೆ ತಕ್ಕಂತ ಗೌರವವನ್ನು ಕೊಟ್ರು. ಇದು ಪುರಾಣಗಳನ್ನ ಕುರಿತು. ಅದರಲ್ಲಿ 18 ಪುರಾಣಗಳದಾವ. ಆಮೇಲೆ ಆ ಪುರಾಣಗಳನ್ನ ಸಂಕ್ಷಿಪ್ತವಾಗಿ ಬೇಕಾದ್ರೆ ಪಕ್ಷಿ ನೋಟ ಮಾಡ್ಕೊಂಡು ಬರೋಣ. ಇವನ್ನೆಲ್ಲ ನಮಗೆ ಯಾವಾಗ ಹೇಳಿದ್ರು ಅಂತಂದ್ರ, ನೆಕ್ಸ್ಟ್ ಸ್ಲೈಡ್. ಇವೆಲ್ಲ ಎಲ್ಲಿ ಬಂದು ಅಂದ್ರೆ ಈ 6 ದರ್ಶನಗಳು ಅಂತಂದ್ರೆ ನಾವು ವಿದ್ಯಾರ್ಥಿ ಇದ್ದಾಗ, ಇಲ್ಲಿ ಶಿಬಿರಾರ್ಥಿ ಇದ್ದಾಗ ಶ್ರೀಗಳು ದಿನಚರಿ ಬರ್ಕೋಬ ಅಂತ ಹೇಳಿದ್ರು. ಅವಾಗೆಲ್ಲ ನಾವು ನಮ್ದು ತಾಟ, ತಂಬಿಗಿ, ನಮ್ಮ ಚಾದರ, ಜಮಖಾನೆ, ಒಂದು ಪುಸ್ತಕ, ಒಂದು ಪೆನ್ ತೊಗೊಂಬರ್ರಿ ಅಂತೇಳಿ ಹೇಳಿದ್ರು. ಒಬ್ಬೊಬ್ರಿಗೆ ಒಂದೊಂದು ಜಾಗ ಫಿಕ್ಸ್ ಮಾಡಿದ್ರು. ಅಲ್ಲಿ ನಾವು ಶಿಬಿರಾರ್ಥಿಯ ದಿನಚರಿ ಅಂತೇಳಿ ಒಂದು ಡೈರಿ. ನೆಕ್ಸ್ಟ್ ಸ್ಲೈಡ್. 1983 ನಮ್ಗ ಏನು ಶ್ರೀಗಳು ಇಲ್ಲಿ ಕುಂತ ಹೇಳ್ತಾ ಇದ್ರು, 21 ದಿವಸ ಕೇವಲ ಶಿಬಿರಾರ್ಥಿಗಳಿಗೆ ಮಾತ್ರ ಅವಾಗ ದರ್ಶನ ಇರ್ತಿತ್ತು. ಮುಂಜಾನೆ 1 ತಾಸು, ಮಧ್ಯಾಹ್ನ 1 ತಾಸು ಬಾಗ್ಲ ಬಂದ್ ಮಾಡ್ತಿದ್ರು. ಕೇವಲ ಶಿಬಿರಾರ್ಥಿಗಳಿಗೆ ಮಾತ್ರ ಕ್ಲಾಸ್. ಅಲ್ಲಿ ಹೇಳಿದಂತ ಟಿಪ್ಪಣಿಗಳನ್ನ ಈಗ ತಗೊಂಡು ನಾವೀಗ ನಿಮ್ ಮುಂದೆ ಹೇಳತ್ತೇನೆ. 1983 ಶ್ರೀಗಳೇನಂದ್ರ ಬಹಳಷ್ಟು ತಾತ್ವಿಕವಾಗಿ ವಿಚಾರ ಮಾಡಬೇಡ್ರಿ, ಬರೀ ವೈಚಾರಿಕವಾಗಿ ಮಾಡ್ಕೋತ ಕುಂತ ನಡೆಯಂಗಿಲ್ಲ, ಕುಂತ ಸಾಧನೆ ಮಾಡಬೇಕು. ತಾತ್ವಿಕವಾಗಿ ಥೆರಾಟಿಕಲಿ ಅಷ್ಟ ನಾವು ಮಾಡ್ಕೋತ ಹೋಗ್ಬಾರ್ದು. ನಮ್ಮ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಅಧ್ಯಯನ ಮಾಡ್ಕೊಂಡು ನಾವು ಮುಂದೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಎಲ್ಲಾ ವಿಷಯಗಳನ್ನ ಶ್ರೀಗಳು ತೆಗೆದುಕೊಂಡು ಬಂದ್ರು. ಇದು ಶಿಬಿರಾರ್ಥಿ ಇದ್ದಾಗ ಬರ್ಕೊಂಡಂತ ನೋಟ್ಸ್, ಶಿಬಿರಾರ್ಥಿಯ ದಿನಚರಿ. ಇದರೊಂದಿಗೆ ಇವತ್ತಿಗೆ ಸಂಕ್ಷಿಪ್ತವಾಗಿ ಎಷ್ಟು ಮಾಹಿತಿ ತಗೊಂಡು ಮುಂದೆ ಬೇಕಾದ್ರೆ ಸ್ಥೂಲವಾಗಿ ನೋಡ್ಕೊತ ಹೋಗೋಣ. ಇದರೊಂದಿಗೆ ನನ್ನ 4 ಮಾತುಗಳೇ ಮಂಗಳ ಮಾಡ್ತೇನೆ. ತಮ್ಮೆಲ್ಲರಿಗೂ ಶರಣಾರ್ಥಿ. Thank you.